ಐಶು ನಿನ್ಗೂ ಹೊರಡು ಅಂತ ಹೇಳಿಲ್ವಾ? ಬಂದ್ರೆ ಕರ್ಕೊಂಡು ಹೋಗ್ತಿದ್ದೆ. ಪರವಾಗಿಲ್ಲ ಅಣ್ಣ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಹಾಗಲ್ಲ ಐಶು, ಮನೇಲಿ ಒಬ್ಳೇ ಇರ್ತೀಯ ಅಂತ ಅಷ್ಟೇ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ. ನೀವು ಮದುವೆ ಆಗಿ ಬರೋದಕ್ಕಿಂತ ಮುಂಚೆ ಯಾವಾಗಾದ್ರೂ ನಾನು ಒಬ್ಬೊಬ್ಳೇ ಇರ್ತಾ ಇದ್ದೆ ತಾನೆ ಐಶು? ಅವಾಗ ಬೇರೆ ಇವಾಗ ಬೇರೆ, ಸರಿನಾ? ನಾನು ಬಂದ್ಮೇಲೆ ನೀನು ಯಾಕೆ ಒಬ್ಳೇ ಇರಬೇಕು? ಪರವಾಗಿಲ್ಲಮ್ಮ ಶೋಭಾ, ನೀವು ಹೋಗ್ಬಿಟ್ಟು ಬನ್ನಿ. ಅವ್ರಿಗೇನೋ ಎಕ್ಸಾಮ್ ಇದೆ ಅಂತ ಓದ್ಕೊಂತಾಳೆ. ಸರಿ ಐಶು, ಹುಷಾರು. ಹಾಗೆ ಜೈ, ನೀನು ಅಲ್ಲೇ ಇರ್ತೀಯಾ? ಶೋಭಾನ ಬಿಟ್ಟು ಬರ್ತಾ ಇದೆಯಾ? ನೋಡೋಣ ಅಪ್ಪಾಜಿ, ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಜೈ, ಹೇಗಿದ್ರು ಹಬ್ಬಕ್ಕೆ ರಜೆ ಇದೆ, ಒಂದೆರಡು ದಿನ ಹೋಗಿ ನೆಮ್ಮದಿಯಾಗಿ ಹಬ್ಬ ಮುಗಿಸ್ಕೊಂಡು ಬನ್ನಿ, ಖುಷಿಯಾಗಿ. ಮಾವ ನೀವು ಬನ್ನಿ. ಪರವಾಗಿಲ್ಲಮ್ಮ ಶೋಭಾ, ನನಗೂ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಆಮೇಲೆ ನೋಡಮ್ಮ ಶೋಭಾ, ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿನಗೆ, ಪದೇ ಪದೇ ಆಗಿರೋದನ್ನೆಲ್ಲ ಕೆದಕಿ ಜೈ ಮನ್ಸಿಗೂ ನೋವು ಮಾಡೋಕೆ ಹೋಗ್ಬೇಡ. ಆಮೇಲೆ ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ಇದನ್ನು ಸೀರಿಯಸ್ ಆಗಿ ನೀವಿಬ್ಬರು ತೊಗೋಬೇಕು. ಸ್ವಲ್ಪ ದಿನ ಅಮ್ಮ ಮನೆಗೆ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಅಮ್ಮ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ ಅಪ್ಪಾಜಿ, ನನಗೆ ಊರಿಗೆ ಹೋಗೋಕ್ಕೂ ಮನಸ್ಸಿಲ್ಲ. ಶೋಭಾ ಬೇಜಾರು ಮಾಡ್ಕೊತಾಳೆ ಅಂತ ಹೋಗ್ತಾ ಇದ್ದೀನಿ. ಜೈ, ನಮ್ಮನೇಲಿರೋ ಪ್ರಾಬ್ಲಮ್ಸ್ಗೆ ಪಾಪ ಅವ್ರಿಗೆ ಯಾಕೆ ನೋವು ತಿನ್ಬೇಕು ಹೇಳು? ಅವ್ರಿಗೂ ಆಸೆ ಇರುತ್ತಲ್ವಾ ತವ್ರ ಮನೆ ಅನ್ನೋದು. ಹೋಗ್ಬಿಟ್ಟು ಬಾ. ಹಾಗೇನಿಲ್ಲ ಮಾವ, ನಮ್ಮನೇಲಿ ಇಲ್ಲಿ ಹಬ್ಬ ಮಾಡೋ ಆಗಿದ್ದಿದ್ರೆ ಮಾಡ್ತಾ ಇದ್ದೆ. ಬಟ್ ಹಬ್ಬ ಮಾಡೋ ಆಗಿಲ್ವಲ್ಲ, ಅಲ್ಲಿ ಬೇರೆ ಅತ್ತೆ ಎಲ್ಲ ಫೋನ್ ಮಾಡಿ ಕರೆತಿದ್ದಾರೆ. ಹಾಗಾಗಿ ಸುಮ್ಮನೆ ಹೋಗಿ ಬರ್ತೀವಿ ಮಾವ. ನನಗೂ ಇಲ್ಲಿ ಬೇಜಾರಾಗಿದೆ ಅಷ್ಟೇ. ಇರಲಿ ಬಿಡಮ್ಮ ಶೋಭಾ, ನನಗಷ್ಟು ಅರ್ಥ ಆಗಲ್ವಾ? ಈಗ ನಮ್ಮನೆ ಹೆಣ್ಮಕ್ಳಿಗೆ ಆಸೆ ಇರಲ್ವಾ ಹೇಳು? ಸರಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಆರಾಮಾಗಿ ಹೋಗ್ಬಿಟ್ಟು ಇವತ್ತಿದ್ದು ನಾಳೆನೇ ಬನ್ನಿ ಊಟ ಮಾಡಿಕೊಂಡು. ಆಮೇಲೆ ಅರ್ಜೆಂಟಲ್ಲಿ ಅಲ್ಲೇನೋ ಬಿಟ್ಟು ಬಂದಿದ್ದೀವಿ ಓಡೋಗುತ್ತೆ ಅನ್ನೋ ಥರ ಏನು ಬರೋದು ಬೇಡ, ಸರಿನಾ? ನಿಧಾನಕ್ಕೆ ಬನ್ನಿ, ಖುಷಿಯಾಗಿರಿ. ಆಮೇಲೆ ಇಲ್ಲಿರೋ ವಿಷಯ, ಇಲ್ಲೇನೇನಾಗಿದೆ ಅದೆಲ್ಲ ನಡೆದಿರೋ ವಿಷಯ ಅಲ್ಲೆಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯ ತೊಗೊಂಡು ಆಮೇಲೆ ಟೈಮ್ ನೋಡಿಕೊಂಡು ನಾವೇ ಹೇಳಿದ್ರಾಗುತ್ತೆ, ಸರಿನಾ ಜೈ? ಶೋಭಾ, ನಿನಗೂ ಅಷ್ಟೇನಮ್ಮ? ಸರಿ ಮಾವ. ಸರಿ, ಟೈಮ್ ಆಯಿತು, ಹೊರಡಿ. ಪಾಪ ಅವ್ರು ಕಾಯ್ತಾ ಇರ್ತಾರೆ ನಿಮಗೋಸ್ಕರ. ಐಶು, ಹೋಗ್ಬರೋಣ. ಯಾಕಣ್ಣ ಇಷ್ಟು ಬೇಜಾರಲ್ಲಿದ್ಯಾ? ನಿನ್ ತಂಗಿಯಾಗಿ ನಾನೇ ಖುಷಿಯಾಗಿದ್ದೀನಿ, ಯಾಕೆ ಬೇಜಾರಲ್ಲಿದ್ಯಾ? ನನಗೆ ನಿನ್ ಖುಷಿ ಮುಖ್ಯ ಅಣ್ಣ. ಇಷ್ಟಕ್ಕೂ ಯಾರು ಬೇಕು ಅಂತ ಮಾಡಿಲ್ವಲ್ಲ, ಬೇಕು ಅಂತಾನೆ ಅಮ್ಮ ಇದನ್ನೆಲ್ಲ ಮೈ ಮೇಲೆ ಹಾಕೊಂಡಿದ್ದಾರೆ. ಅನ್ಭವಿಸ್ಲಿ ಬಿಡಿ, ಸ್ವಲ್ಪ ದಿನ ಗೊತ್ತಾಗುತ್ತೆ ಅಷ್ಟೇ. ಅವ್ರೆ ಅಷ್ಟು ಖುಷಿಯಿಂದ ಧೈರ್ಯವಾಗಿ ಹೋಗಿರ್ಬೇಕಾದ್ರೆ ನಾವ್ ಯಾಕೆ ಇಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನನ್ನ ಮನ್ಸಲ್ಲೂ ನೋವಿದೆ ಅಣ್ಣ. ಆದ್ರೆ ನಮ್ ಸ್ವಂತ ತಾಯಿನೇ ಮಕ್ಳಿಗೆ ಈ ತರ ಕೇಳಿ ಬಯಸ್ತಾರೆ ಅಂದಾಗ ಎಷ್ಟು ಬೇಜಾರಾಗುತ್ತೆ ಹೇಳಿ. ಅದಕ್ಕೆ ಅಮ್ಮನ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಇದೆ ಅಣ್ಣ. ನೀನೇನಾದ್ರೂ ಬೇಜಾರು ಮಾಡ್ಕೋ. ಹಾಗೆಲ್ಲ ಮಾತಾಡಬಾರ್ದು ಐಶು. ಜೈ, ಅವಳಿಂದ ಚಿಕ್ಕ ಹುಡುಗಿ ಇಲ್ಲ, ಅವಳಿಗೂ ಎಲ್ಲ ಅರ್ಥ ಆಗುತ್ತೆ. ಆಮೇಲೆ ಜೈ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಊರಿಂದ ಬಂದಮೇಲೆ ಮಾತಾಡ್ತೀನಿ. ಶೋಭಾ, ಹೊರಟಿರು, ಬರ್ತೀನಿ, ಸರಿನಾ? ಹಾ ಜೈ. ಐಶು ಬಾ. ಅಪ್ಪಾಜಿ, ಏನು ಇಂಪಾರ್ಟೆಂಟ್ ವಿಷಯ ಅಂದ್ರಲ್ಲ? ಜೈ, ಐಶು ಮದುವೆ ವಿಷಯ ಮಾತಾಡಬೇಕಾಗಿತ್ತು ನಿನ್ನ ಜೊತೆ. ಏನು, ಐಶುಗೆ ಮದುವೆನಾ? ಯಾಕಪ್ಪಾಜಿ ಇಷ್ಟೊಂದು ಅರ್ಜೆಂಟಾಗಿ? ಏನು ಜೈ ಹೀಗೆ ಮಾತಾಡ್ತಾ ಇದೆಯಾ? ಏನು ಇಷ್ಟು ಅರ್ಜೆಂಟಾಗಿ ಅಂತಂದರೆ ಮದುವೆ ಅಂದರೆ ಏನು ನಾಳೆನೇ ಆಗೋಗ್ಬಿಡುತ್ತಾ? ಇಷ್ಟು ಟೈಮ್ ಬೇಕಾಗುತ್ತೆ ಅದಕ್ಕೆಲ್ಲ? ಸರಿ ಅಪ್ಪಾಜಿ, ಈ ಥರ ದಿಢೀರ್ ಅಂತ ನಿರ್ಧಾರ ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು? ಜೈ, ನಾವೇ ಹುಡುಕಿದ್ರು ಇಂಥ ಸಂಬಂಧನ ನಾವು ಹುಡ್ಕೋಕ್ಕಾಗಲ್ಲ. ಅಂಥ ಸಂಬಂಧ ಹುಡುಕೊಂಬಂದಿದೆ. ನನ್ನ ಫ್ರೆಂಡ್ ಕುಮಾರ್ ಮಗ ಫಾರಿನ್ನಿಂದ ಬರ್ತಾ ಇದ್ದಾನೆ. ಈಗ ಐಶು ಫೋಟೋ ನೋಡಿ ಅವ್ರು ಒಪ್ಕೊಂಡಿದ್ದಾರೆ. ಈಗ ಅವ್ರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಲ್ಲ ಅಪ್ಪಾಜಿ, ಐಶು ಇನ್ನೂ ಓದಬೇಕು ಅಂತ ಇದ್ದಾಳೆ. ಅವಳ ಆಸೆನೂ ತಿಳ್ಕೊಬೇಕಲ್ವಾ? ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ ಜೈ. ಐಶು ಹತ್ರ ನಾನು ಆಲ್ರೆಡಿ ಎಲ್ಲ ಮಾತಾಡಿದ್ದೀನಿ. ಒಳ್ಳೆ ಅವಕಾಶ ಬಂದಾಗ ನಾವು ಯಾವುದೂ ಕೂಡ ಹಿಂದೆ ಮುಂದೆ ತಿರುಗಿ ನೋಡಬಾರ್ದು. ಕುಮಾರ್, ನಿನಗೂ ಗೊತ್ತು ಅಂತ ಅನಿಸುತ್ತೆ ನನಗೆ ಜೈ. ಹೌದು ಅಪ್ಪಾಜಿ, ಗೊತ್ತು. ಅವ್ರ ಮಗ ವರುಣ್ ನನಗೆ ಗೊತ್ತು. ಆದರೆ ಅವರು ತುಂಬ ಚಿಕ್ಕ ವಯಸ್ಸಿಗೆ ಫಾರಿನ್ಗೆ ಹೋದ್ರಲ್ವಾ? ಹೌದು ಜೈ, ಮೇಲಾಗಿ ಒಬ್ಬನೇ ಮಗ ಬೇರೆ, ಯಾರೂ ಇಲ್ಲ ಕಣೋ. ಒಳ್ಳೆ ಕೆಲಸದಲ್ಲಿದ್ದಾನೆ, ಕೈ ತುಂಬ ಸಂಬಳ ತಗೊತಾನೆ. ಮೇಲಾಗಿ ಅವ್ನು ಇಲ್ಲಿಗೆ ಬಂದರೆ 6 ಮಂತ್ ಇಲ್ಲಿ ಇರ್ತಾನೆ ನೋಡಪ್ಪ. 6 ತಿಂಗಳವರೆಗೂ ಅವ್ನು ಹೋಗೋದಿಲ್ಲ. ಆಮೇಲೆ ಅಷ್ಟರೊಳಗೆ ಏನಾದರೂ ಮದುವೆಗಿದ್ವಿ ಆಯಿತು ಅಂದರೆ ಹೆಂಡ್ತಿನ ಬೇಕಾದರೆ ಕರ್ಕೊಂಡು ಅವನು ಫಾರಿನ್ಗೆ ಹೋಗ್ತಾನೆ. ಅವರಲ್ಲೇ ಸೆಟ್ಲು. ಐಶು ಕೂಡ ತುಂಬ ಅದೃಷ್ಟ ಮಾಡಿದ್ದಾಳೆ ಕಣೋ ಆ ಹುಡುಗನ ಕೈ ಹಿಡಿಯೋದಕ್ಕೆ. ಅಪ್ಪಾಜಿ, ಅವ್ರು ಐಶು ನೋಡಿದಾರಾ? ಅವರು ಕೂಡ ಹೆಣ್ಣು ಹುಡುಕ್ತಾ ಇದ್ರು ಕಣೋ. ನನಗೊಬ್ಳು ಮಗಳಿದ್ದಾಳೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಸೊ ಎಲ್ಲಾದರೂ ಹೆಣ್ಣಿದ್ರೆ ನೋಡಪ್ಪ ಅಂತ ನನಗೆ ಕೇಳಿದ್ರು ಫೋನ್ ಮಾಡಿ. ಸರಿ, ಮೀಟ್ ಆಗೋಣ ಅಂತೇಳಿ ಮೊನ್ನೆ ಇನ್ನೂ ನಿಮ್ಮಮ್ಮ ಜೈಲಿಗೆ ಹೋದ್ಲಪ್ಪ, ಅವತ್ತೇನೆ ಮೀಟ್ ಆಗಿದ್ದು. ಮೀಟ್ ಮಾಡಿಕೊಂಡೇ ಬಂದಿದ್ದು ನಾನು. ವರುಣ್ಗೆ ಹೆಣ್ಣು ಹುಡುಕ್ತಾ ಇದ್ದೀವಿ ಅಂದಿದ ತಕ್ಷಣ ನನಗೂ ಸ್ವಲ್ಪ ಶಾಕ್ ಆಯಿತು. ಸರಿ ಅಂದ್ಬಿಟ್ಟು ಐಶು ಫೋಟೋ ಇತ್ತಲ್ಲ ತೋರಿಸ್ದೆ. ನಾನು ಇನ್ನೂ ಫೋಟೋ ತೋರಿಸೇ ಇಲ್ಲ ಕಣೋ. ನನಗೆ ಫೋಟೋ ಗಿಟ ಎಲ್ಲ ಇನ್ನೂ ತೋರಿಸೋದು ಬೇಡ. ಮಗಳಿದ್ದಾಳೆ ಅಂತ ಮೊದಲೇ ಹೇಳೋದಲ್ವ ನನಗೆ. ಹೇಗಾದರೂ ಮಾಡಿ ನಿನ್ನ ಮಗಳನ್ನ ನನ್ನ ಮಗುನ ಕೊಟ್ಟು ಮದುವೆ ಮಾಡು, ಚೆನ್ನಾಗಿ ನೋಡ್ಕೊತೀವಿ ಅಂತ ನನಗೆ ಅಲ್ಲೇ ಹೇಳಿಬಿಟ್ಟು ಅವರು. ಆಮೇಲೆ ಮನೆಗೆ ಕೂಡ ಕರ್ಕೊಂಡೋಗಿದ್ರು. ಪರವಾಗಿಲ್ಲ, ಅವ್ರ ವೈಫು ಪಾಪ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಫೋಟೋ ನೋಡಿದ್ರು, ಅವರಮ್ಮ ಕೂಡ ಹುಡುಗಿ ಫೋಟೋ ನೋಡಿದ್ರು ನಮ್ಮ ಐಶುದು. ಚೆನ್ನಾಗಿದ್ದಾರೆ ಅಂತೇಳಿ ಒಪ್ಕೊಂಡಿದ್ದಾರೆ. ಇಮಿಡಿಯೇಟ್ಲಿ ಮಗುನ ಫೋಟೋ ಕಳಿಸಿದ್ರು. ಹುಡುಗನೂ ಒಪ್ಕೊಂಡಿದ್ದಾನೆ. ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಆಗೋಯ್ತು ಜೈ. ಆ ವಿಷಯನ ಮನೇಲಿ ಎಲ್ರಿಗೂ ಹೇಳೋಣ ಅಂತ ಖುಷಿಯಿಂದನೇ ಬಂದೆ ನಾನು. ನೋಡಿದ್ರೆ ಹಿಂಗೆಲ್ಲ ಆಗೋಯ್ತು. ಸರಿ ಅಪ್ಪಾಜಿ, ಈ ವಿಷಯ ಏನಾದರೂ ಅವ್ರಿಗೆಲ್ಲ ಗೊತ್ತಾದರೆ ಅವ್ರು ಏನು ಅಂದ್ಕೊಡಲ್ಲ, ಇದನ್ನೆಲ್ಲ ಒಪ್ಕೊತಾರೆ ಅವರು. ಅದ್ರ ಬಗ್ಗೆ ಎಲ್ಲ ನೀನೇನು ಮಾತಾಡ್ಬೇಡ ಜೈ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಯಾವುದಕ್ಕೂ ಯೋಚನೆ ಮಾಡಿ ಅಪ್ಪಾಜಿ, ಸುಮ್ಮನೆ ಆಮೇಲೆ ಮಾತು ಕೊಡೋಕೆ ಹೋಗ್ಬೇಡಿ. ನಾನು ಕೂಡ ಹುಡುಗನ ಹತ್ರ ಮಾತಾಡಬೇಕು.
ಡೈರೆಕ್ಟಾಗಿ ಅವರೇನೋ ಫಾರಿನಲ್ಲಿದ್ದಾರೆ ಹಾಗೆ ಹೀಗೆ ಅಂತ ನೋಡಿ ಆಸೆ ಬಿದ್ದು ನಾವು ಕೊಡೋದು ಬೇಡ ಆಯಿತಾ. ಯಾಕಂದರೆ ನಾವು ಹೆಣ್ಮಕ್ಳನ್ನ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿನೇ ಕೊಡಬೇಕು. ಅದಕ್ಕೇನಂತೆ ಜೈ, ಹುಡುಗ ಬಂದ ತಕ್ಷಣ ನೀನೇ ಮೀಟ್ ಮಾಡು, ಡೈರೆಕ್ಟಾಗಿ ಮಾತಾಡ್ಸು, ಅದರಲ್ಲಿ ಏನಿಲ್ಲ, ಸರಿನಾ? ಹಾಂ ಅಪ್ಪಾಜಿ, ಐಶು ಬಗ್ಗೆ ನಾನು ಅಷ್ಟು ದಿಢೀರಂತ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋಕ್ಕಾಗಲ್ಲ. ಮೊದಲು ನಾನು ಹುಡುಗನ ಹತ್ರ ಮಾತಾಡಿ ಯಾವುದಕ್ಕೂ ನಾನು ಡಿಸಿಷನ್ ಹೇಳ್ತೀನಿ. ಹಾಗೆ ಮಾಡು ಜೈ, ನಾನೇ ನೀನು ಫೋರ್ಸ್ ಮಾಡ್ತಿಲ್ಲ. ಹುಡುಗನ ಹತ್ರ ಮಾತಾಡಬೇಡ ಅಂತ ನಾನು ಹೇಳೋಕ್ಕಾಗುತ್ತಾ? ಮೇನ್ ನೀನೇ ಇರೋದು, ಮಾತಾಡು. ಅವ್ರ ತಂದೆ ತಾಯಿ ಹತ್ರನೂ ಮಾತಾಡು, ಹುಡುಗನ ಅವ್ರ ಕೆರಿಯರ್ ಬಗ್ಗೆ ಎಲ್ಲ ತಿಳ್ಕೊ, ಸರಿನಾ? ನಿನಗೆಲ್ಲ ಸಮಾಧಾನ ಅನಿಸಿದ್ರೆ ಬೇಗ ಮುಂದುವರಿಯೋಣ, ಸರಿನಾ? ಸರಿ ಅಪ್ಪಾಜಿ. ಆಮೇಲೆ ಐಶುಗೆ ಸಂಪೂರ್ಣವಾಗಿ ಒಪ್ಪಿಗೆ ಇರಬೇಕು. ಬಿಡು ಜೈ, ಹುಡುಗನ ನೋಡಿದ ತಕ್ಷಣನೇ ಒಪ್ಕೊಂಡ್ಬಿಡ್ತಾಳೆ. ಮೊನ್ನೆನೇ ಏನು ಮಾತಾಡಲಿಲ್ಲ ಅವಳು, ಸುಮ್ಮನೆ ಇದ್ಲು ಗೊತ್ತಾ? ಫಸ್ಟ್ ಟೈಮ್ ಅಲ್ವಾ, ಏನು ಮಾತಾಡೋದು ಏನು ಬಿಡೋದು ಅಂತ ಅವಳಿಗೂ ಸ್ವಲ್ಪ ಮುಜುಗರ ಇರುತ್ತೆ ಅಪ್ಪಾಜಿ. ನೀವು ದಿಢೀರಂತ ನಿರ್ಧಾರ ತೊಗೊಳ್ಳೋದು ತಪ್ಪು. ಜೈ, ಹೇಳಬೇಕಾಗಿತ್ತು ಹೇಳಿದ್ದೀನಿ, ಏನು ಮದುವೆನೇ ಮಾಡಿಬಿಟ್ನಾ? ಬಟ್ ನನಗಂತೂ ಹುಡುಗ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದ್ದಾನೆ, ಮನೆತನೂ ಅಷ್ಟೇ. ಈಗ ನೀವಿಬ್ಬರು ಒಪ್ಕೊಂಡ್ಬಿಟ್ರೆ ಡಾಮ್ ಡೂಮ್ ಅಂತ ಮದುವೆ ಮಾಡಿಬಿಡೋದೇನೆ. ಸರಿ ಅಪ್ಪಾಜಿ, ನಾನಿನ್ನು ಬರ್ತೀನಿ. ಹುಷಾರು ಜೈ. ಹಾಂ ಅಪ್ಪಾಜಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪುಟ್ಟಕ್ಕ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೇಲಿ ನೋಡ್ರಿ ಇವಾಗಿನ ಸುರು ಹಚ್ಕೊಂಡಿದೀವಿ ಹಬ್ಬ ಮಾಡೋಕ್ಕೆ. ಆಮೇಲೆ ನೆಂಟರು ಇಷ್ಟರೆಲ್ಲ ಬತ್ತಾವ್ರೆ ಇನ್ನು ಇವತ್ತು. ಇನ್ನು ನಮ್ಮ ಬೀಗ್ತಿ ಅಮ್ಮ ಬತ್ತಾವ್ರೆ. ಆಮೇಲೆ ಶೋಭಾ ಜೈಗೂ ಹೇಳಿದ್ದೆ, ಅವರು ಇನ್ನೂ ಹೊರಟವ್ರು ಇಲ್ವೋ ಗೊತ್ತಿಲ್ಲ. ಆಮೇಲೆ ಮನ್ ತುಂಬ ನೆಂಟರಿರೋದ್ರಿಂದ ಒಳಗಡೆ ಎಲ್ಲ ಒಂದು ಸ್ವಲ್ಪ ಜಾಗ ಇಕ್ಕಟ್ಟಾಗ್ತದೆ ಸ್ನೇಹಿತರೆ, ಏನು ಮಾಡೋಣ. ಹಾಗಾಗಿ ಒಂಚೂರು ಮನೆ ಕೂಡ ಒಳಗಡೆ ಎಲ್ಲ ಚೇಂಜ್ ಇರುತ್ತೆ. ಹಬ್ಬ ಅಂದಮೇಲೆ ಜನ ಜಾಸ್ತಿ ಇರ್ತಾರಲ್ವಾ, ಹಬ್ಬಕ್ಕೆ ಎಲ್ಲರಿಗೂ ಬನ್ನಿ ಅಂತ ಹೇಳ್ಬಿಟ್ಟಿದ್ದೀನಿ. ನೋಡೋಣ, ಯಾವುದು ಕೂಡ ಕನ್ಫ್ಯೂಸ್ ಆಗಬೇಡಿ. ಪುಟ್ಟಕ್ಕನ ಮನೆ ವಿಡಿಯೋ ಬರುತ್ತೆ. ಆಮೇಲೆ ನಿನ್ನೆ ವಿಡಿಯೋ ಬಂದಿಲ್ಲ, ನಿಮಗೆ ಗೊತ್ತು ಹಬ್ಬ. ಇವತ್ತಿನ ವಿಡಿಯೋದಲ್ಲಿ ಎರಡು ಕೂಡ ಮಿಕ್ಸ್ ಹಾಕಿದ್ದೀನಿ. ಸೊ ಯಾಕಂದರೆ ಮಧ್ಯಾಹ್ನ ವಿಡಿಯೋ ಹಾಕಿಲ್ವಲ್ಲ, ಲಕ್ಷ್ಮಿ ವಿಡಿಯೋ, ಹಾಗಾಗಿ ಎರಡು ಒಟ್ಟಿಗೆನೆ ಒಂದೇ ವಿಡಿಯೋದಲ್ಲಿ ಸೇರಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನಮ್ಮ ಮನೆಗೆ ಹಬ್ಬ ಹೆಂಗೆ ಮಾಡ್ತೀವಿ ನೋಡೋಣ. ಯಾಕದಕ್ಕೆ ನೀರು ಇಟ್ಕೊಂಡು ಹಂಗೆ ಕೂಕೊಂಡಿದ್ದಿ ತಲೆ ಬಾಚ್ಕೊಂಡು? ತಲೆಗೊಂದೆರಡು ಹೂವು ಇಕ್ಕಬೇಕಲ್ವಿ? ಒಳಗ ಮುಡ್ಕ ಹೋಗ್ರಿ, ಕನಕಾಂಬ್ರವೇ ಕಾಕಡ ಹೂವೇ ಮುಡ್ಕಾಡ್ರಿ ಒಂದೆರಡು. ಮುಡ್ಕೊಂಬಂದು ತಡೀರಿ ಪಾಪ, ಇನ್ನು ಹುಡುಗರು ರೆಡಿ ಆಗ್ತಾವ್ರೆ. ಮುಡ್ಕೊಂಬನಿರು. ಯಾರು ರೆಡಿ ಆಗವ್ರೆ? ಇನ್ನು ವೀಣಾ ಮನೆ ರೆಡಿ ಆಗಿಲ್ಲ, ಲಕ್ಷ್ಮಿ ಜಾನಕಿ ರೆಡಿ ಆಗ್ಯವ್ರಮ್ಮ. ಪುಟ್ಟಮ್ಮಿ ನೋಡ್ಬಾರೆ, ತೋರಣ ಸಾಕೇನೆ. ಅಯ್ಯ ಸಾಕ್ ಬಿಡಜ್ಜಿ, ಇನ್ ಯಾವ ಪಾಟಿ ಇಟ್ಟಿ ತೋರಣನ ಚಂದಕೈತ್ ಬಿಡು. ಅಲ್ಲೇ ಇತ್ತೆಲ್ಲ ನೋಡಿ ಯಾವ ಪಾಟಿ ಸುಚ್ಚಿದಿ, ಮಾವಿನ ಸೊಪ್ಪು ಬೇವಿನ ಸೊಪ್ಪು ಮಸ್ತಾಗಿ ಒತ್ಕ ಬಂದಿದ್ದೀನಿ ಅಂತ. ಲೇ, ಉಗಾದಿ ಹಬ್ಬಕ್ಕೆ ಮಾವಿನ ಸೊಪ್ಪು ಬೇವಿನ ಸೊಪ್ಪೆ ಕಣೆ ಕಳೆ ಬರೋದು. ಹೇಳಜ್ಜ ಹಂಗಂತ ಈ ಮರ್ಕೆಲ್ಲ ಸುಚ್ಚಿದ್ದಿ ನೀನು. ಇರ್ಲಿ ಬಿಡ ಪುಟ್ಟಮ್ಮಿ, ಚಂದಕೈತಿ, ಏನ್ ತಪ್ಪೇನಿಲ್ಲ. ಓ ಪುಟ್ಟಮ್ಮಿ, ನೋಡಿ ನಂದು ಎಲ್ಲ ಕೆಲಸ ಆಗೋಯ್ತು. ಸೌದೆ ಕತ್ತರಿಸ್ಕೊಟ್ಟಿದ್ದೀನಿ, ಒಬ್ಬಟ್ಟು ಸುಡೋಕ್ಕೆ, ಪೂಜೆಗೆ ಕಾಯಿಗಳು ಸುಡ್ಕೊಟ್ಟಿದ್ದೀನಿ, ಬಾಳೆಹಣ್ಣೆಲ್ಲ ಹೊಂದಿಸ್ಕೊಟ್ಟಿದ್ದೀನಿ, ಇನ್ನೇನು ದನಗಳಿಗೆಲ್ಲ ಮೈ ತೊಳೆದಿದ್ದೀನಿ, ದನಿಗೆ ನೀರು ನೀಡಿ ಮೇವು ಎಲ್ಲ ನೋಡ್ಕೊಂಡಿದ್ದೀನಿ. ನಂದೆಲ್ಲ ಕೆಲಸ ಮುಗೀತಮ್ಮ, ಇನ್ನೇನೈತೆ? ಅಷ್ಟೇ ಹೋಗಜ್ಜಿ, ಇನ್ನೇನಿಲ್ಲ. ಏನು ಒಲೆ ಮುಂದೆ ಕುತ್ಕೊಂಡು ಡಬ್ಬಟ್ ಸುಡ್ತಿ ಏನು? ಅಯ್ಯಪ್ಪ, ನಾನೇ ಆ ಒಲೆ ಮುಂದೆನೆ. ನಮ್ಮ ಅಪ್ಪನೇ ನಾನು ಒಬ್ಬಟ್ಟು ತಿಂದಿದ್ರು ತಿಂತಿಲ್ಲ, ಬೇಕಾದ್ರೆ ಹಂಗೆ ಎದ್ಬಿಡ್ತೀನಿ. ಒಲೆ ಮುಂದೆ ಕುತ್ಕೊಂಡು ಒಬ್ಬಟ್ಟು ಸುಡು ಅಂತ ಮಾತ್ರ ಹೇಳ್ಬೇಡ ನನಗೆ. ಅಲ್ಲ ಕಣಜ್ಜಿ, ನೀನೇ ಹಂಗಂತಂದ್ರೆ ಹೆಂಗ್ ಹೇಳು? ಇನ್ನೇನ್ ಕೆಲಸ ಐತೆ ನಿನ್ಗೆ? ಆರಾಮ ಕೂಕೊಂಡು ಒಲೆ ಮುಂದೆ ಅಡ್ಕೆನೆ ಹಾಕೊಂಡು ಸುಡು ಒಂದೆರಡು. ಅಲ್ಲ ಕಣೆ ಪುಟ್ಟಮ್ಮಿ, ನಾನೇನೋ ಒಲೆ ಮುಂದೆ ಕುತ್ಕೊಂಡು ಒಬ್ಬಟ್ಟು ಸುಡ್ತೀನಿ, ನಿನಗೇನೈತೆ ಕೆಲಸ? ಇನ್ನ ಎಲ್ಲ ಕೆಲಸ ಮುಗಿಸಿದೀಗಲ್ಲ. ಅಲ್ಲ ನೀನೇನಜ್ಜಿ ಹಿಂಗ್ ಮಾತಾಡ್ತಿ? ಇನ್ನ ಕೃಷ್ಣ ಬಂದಿಲ್ಲ, ಅವನ ನೀರು ಇಕ್ಕಬೇಕು. ಇನ್ನ ಹುಡುಗಿ ಎಣ್ಣೆ ಹಚ್ಕೊಂಡಿಲ್ಲ, ಏನಿಲ್ಲ. ಅವೀಣಮ್ಮ ಅವನಿಗೆ ಎಣ್ಣೆ ಹಚ್ಚಿ ಆಮೇಲೆ ನೀರು ಇಕ್ಕಂತೀನಿ ಅಂತ ಕೂಕೊಂಡವಳೆ. ಇನ್ನ ನೆಟ್ಟು ಪೂಜೆನೇ ಆಗಿಲ್ಲ, ಅಲ್ಲಿ ಪೂಜೆ ಸಾಮಾನೆಲ್ಲ ತೊಳೆದಿಕ್ಕಿದ್ದೀನಿ. ಇನ್ನ ಕಳ್ಸಕ್ ರೆಡಿ ಮಾಡ್ಕೋಬೇಕು, ಆ ಹೂವಗಳೆಲ್ಲ ಹಾಕ್ಬೇಕು. ಆ ಕೆಲಸ ಮಾಡ್ಕೊಟ್ರೆ ಪಾಪ ಹುಡುಗಿ ಬಂದು ಪೂಜೆ ಮಾಡ್ಕೊಂತಾಳೆ. ಅವಳು ಜಾನ್ಕಮ್ಮನು ಆ ಲಕ್ಷ್ಮಿ ಪಾಪ ಅವಳು ಯಾಕೆ ಒಲೆ ಮುಂದೆ ಸುಡ್ಬೇಕ? ಲಕ್ಷ್ಮಿ ಜಾನ್ಕಿ ಒಬ್ಳೆ ಒದ್ದಾಡ್ತಾಳೆ. ಇನ್ನ ಹೋಗಿ ಬಿಡಮ್ಮ, ನಾನು ಸುಟ್ಕೊಡ್ತೀನಿ. ಇನ್ನ ತಡಿಯತ್ತೆ, ಇನ್ನ ಯಾತ್ರದ ಅವಳು ಜಾನ್ಕಮ್ಮ ಇನ್ನ ಇವಾಗ ಬೇಳೆ ಬೇಯಕ್ಕವಳೆ. ಆ ಬೆಲ್ಲ ಕಾಯ್ತುರಿ ಎಲ್ಲ ಕುಟ್ಕೊಂತಿದ್ಲು. ಇನ್ನ ಊರ್ನ ಬೇರೆ ರುಬ್ಕೋಬೇಕನ, ಕನಕ ಕಲ್ಸಿ ಕೇಳೇನೆ. ಹೂ ಕಣಕ್ಕೆ ನಾನೇ ಕಲ್ಸಿಕ್ ಬಂದಿದ್ದೀನಿ ಕನಕನೆ. ಚಂದಕ್ಕೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನೆನಾಕಿದ್ದೀನಿ. ಆ ಊರ್ನ ಒಂದ್ ರುಬ್ಕೋಬೇಕು, ಇನ್ನ ಬೇಳೆ ಬೆಂದಿಲ್ಲ. ಮತ್ತಿನ್ನೇನ್ ತಕ, ಬೇಳೆ ಒಂದ್ ಬೆಂದು ಊರ್ನ ಒಂದ್ ರೆಡಿ ಮಾಡ್ಕೊಬಿಟ್ರಿ ನ್ಯಾಪಟ್ಟಿ ಇವತ್ತು. ಅಲ್ಲ ಕಣಕ್ಕೆ, ಬರೀ ಅದು ಒಂದ್ ಅಡಿಗೆ ಆದ್ರೆ ಏನು ಅನ್ಬೋದು. ಇವಳು ವೀಣಂ ಬೇರೆ ಇನ್ನು 16 ಇಕ್ಕೊಂಡವಳಿ. ಎಲ್ಲ ಗೊತ್ತಾವ್ರಿ ಅಂತೇಳಿ ಅವ ಯಾತತ್ರವ ಎಲ್ಲ ಐಟಮ್ಗಳು ಮಾಡ್ಕೊಂಡ್ ಕೂಕಂತೀನಿ ಅಂತ. ಆಲಿಗೆಡೆ ಪಲ್ಯ ಅವ್ಯಾತ್ರವ, ವಡೆ ಬೋಂಡ, ಹೆಸರು ಬೇಳೆ ಹಪ್ಳ ಅವೆಲ್ಲ ಮಾಡ್ತಾಳಂತೆ ಕಣಕ್ಕೆ. ಮಾಡೋಷ್ಟೊತ್ತಿಗೆ ಗೊತ್ತಾಗಲ್ವಿ? ಏನಾಗಲ್ಲ, ಸುಮ್ಕಿರು. ನಿಧಾನಕ್ಕೆ ಏನ್ 3 ಗಂಟೆ ಉಂಡ್ರ ಆಗ್ತತಿ. ಹಬ್ಬದ ದಿನ ಲೇಟ್ ಆಗುಂಡ್ರು ಏನ್ ನಡೀತತಿ? ಏನಾರ ಮಾಡ್ಕೊಳ್ರಪ್ಪ, ಗೊತ್ತಿನ ತಡಿಯವ ಪುಟ್ಟಮ್ಮಿ, ಒಂದ್ ಸಣ್ಣ ಹಂಗ ಆಚೆ ಹೋಗಿ. ಬೇಡ ಬೇಡ, ಎತ್ತು ಹೋಗ್ಬಿಡ್ ನೀನು. ಸಣ್ಣ ಪುಟ್ಟ ಕೆಲಸ ಇರ್ತ ಮಂತಕ್ಕೆ. ನಾನು ಏನು ಒಂದ್ ಕೆಲಸ ಹೇಳಿದ್ರೆ ತಿರ್ಗ ನೀನು ಹುಡಿಕೊಂಬರಕ್ಕಾಗಲ್ಲ ನಾನು ಊರೊಳಕ್ಕೆ. ರಾಮ ಭಗವಂತ, ಏನ್ ಪುಟ್ಟಕ್ಕ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಹಿಂಗೆ ಹಾಗಾದ್ರೆ ಬಾರೆ ಪ್ರೇಮಿಳಿ. ಏನ್ ಹಬ್ಬ ಬೋಲ್ ಜೋರ್ ಪುಟ್ಟಕ್ಕ? ಹೂ ಕಣೆ, ಇಕ್ಕಿತ್ತ ಜೋರಾಗಿ ಮಾಡ್ತಾ ಇದೀನಿ. ನೆಂಟ್ರನ್ನ ಇಷ್ಟೆಲ್ಲ ಬತ್ತಾವ್ರೆ. ಹೌದೇ? ಯಾರಿಗೆ ಹೇಳಿದೀಗೆ? ನಮ್ಮ ಬೀಗ್ತಿ ಅಮ್ಮ ಬೀಗ್ರು ಬತ್ತಾವ್ರೆ. ಶೋಭಾ ಜೈಗೆ ಹೇಳಿದೀನಿ, ಲಕ್ಷ್ಮಿ ಬಂದವಳೆ, ಜಾನಕಿ ಬಂದವಳೆ. ಸುಮಾರಾಗಿ ನೆಂಟ್ರನ್ನ ಗುಡ್ಡ ಹಾಕೊಂಡಿದ್ದಿ. ಪಾಪ ಮದ್ವೆ ಆದಾಗಿಂದ ಎಲ್ಲ ನಮ್ಮ ಮನೆಗೆ ಒಬ್ರು ಬಂದಿರಲಿಲ್ಲ ಹೇಳು, ಅದಕ್ಕೆಲ್ಲ ಬಂದವ್ರೆ.
ಬಂದವ್ರು ಇವಾಗ. ಏನ್ ಪ್ರಮಿಳಮ್ಮೋ ಒಬ್ಬಟ್ಟು ಸುಟ್ಟಿದ್ದಾಯ್ತೆ. ಅಯ್ಯ ಎಲ್ರಂಗೆ ಗೌಡ್ರೆ, ನಮ್ಮ ಯಾಕೆ ಬರ್ತೀನಿ ಅಂತ ಹಳ್ಳಿ ಕಟ್ಟ ತಕ್ಕೋದ ಇಂತ ತಕ್ಕಾದ್ರೂ ಬರ್ಲಿಲ್ಲ. ತೆಂಗಿನಕಾಯಿ ಸುಲ್ಕೊಡ್ಲಿಲ್ಲ ಏನಿಲ್ಲ, ಬರೀ ಎರಡೇ ಪೂಜ್ಗಿಲ್ಲ. ಒಂದ್ ತೆಂಗಿನಕಾಯಿ ಕೊಡ್ಬಿಟ್ಟಕ್ಕ. ಹಂಗೆ ನನಗೊಂದ್ರ ಒಟ್ಟು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕೊಡು. ನಮ್ಮ ಯಪ್ಪ ತಂದವನೇ ಒಂದ್ ಈಟು ಎತ್ಲು ಆಗಲ್ಲ ಅದು. ಬಾಗ್ಲಿಗೆ ಕಿರೆ ಮುಂದ್ಗಡೆ ಎಲ್ಲನ ಒಂದೆರಡು ಸುಚ್ಚಕನ ಬೇಡ್ವೆ. ಅಯ್ಯ ಬಾರೆ ಪ್ರೇಮಿಳಿ ನೋಡಿ, ಇನ್ನ ಒಂದ್ ವರೆ ಬಿದ್ದೈತೆ. ನಮ್ಮ ಯಪ್ಪ ಗಾಡಿ ಐತೆ ಅಂತ ಹೇಳ್ಬಿಟ್ಟು ವಾಪಟ್ಟಿ ಒತ್ಕೊಂಡ್ ಬಂದವನಿ. ತಕೊಂಡ್ ಹೋಗ್ಬಾ ಇದೆಲ್ಲನು ಸಾಕ್ ನಮ್ಗೆ. ಕೊಡ್ಬಿಟ್ಟಕ್ಕ ನೋಡಿ ಅಂತ ಚೆನ್ನಾಗೈತೆ. ಗೌಡ್ರು ಸಂಡಕ್ಕಿರೋದೇ ತಕ ಬಂದವ್ರೆ. ನಮ್ಮ ಯಪ್ಪ ಎಲ್ಲ ಹುಳ ತಿಂದೈತೆ. ಅದು ಯಾ ಮರ್ದಾಗ ಹೋಗಿದ್ನೇನೆಲ್ಲ ಸೀಡೆ ಎತ್ ಕೂಕಣೈತೆ. ಒಂದೀಟು ಸಂಡಕ್ಕಿಲ್ಲೇನಿಲ್ಲ. ಒಂದೊಂದ್ ಇಡಿ ತಕ ಬಂದವನ್ ಪುಟ್ಟಕ್ಕ. ಒಂದ್ 4 ಅಡಿ ಸುಚ್ಚ ಬಾಗ್ಲಿಗೆ ಹಂಗ್ ತೋರಣ ಹಾಕ್ದೆ. ಇನ್ನೊಂದು ಕಿಟಕಿಗನ ಸುಚ್ಚ ಹಾಕೊಂಡಿದ್ ಬೇವಿನ ಸೊಪ್ಪಿಲ್ಲ. ಹಬ್ಬ ಅನ್ನೋದು ಕಳೆನೇ ಇಲ್ಲ ಮನೆ ತೆಗೆ. ನೋಡಿ ಹಂಗ ಎಲ್ಲ ಮಾಡ್ಕೊಟ್ಟವ್ರ ಹಂಗೆ ಗೌಡ್ರು. ಅಯ್ಯೋ ನಾನು ಮಾಡಿದಿರ್ ಬಿಡ್ತಾರೆ ನಮ್ಮ ಮನೆಗೆ. ನೆಂಟ್ರು ಬೇರೆ ಎಲ್ಲ ಬುತ್ತವ್ರೆ. ಆಮೇಲೆ ವೀರಮ್ಮ ಪ್ರೇಮಿಳಮ್ಮಗೂ ತೆಂಗಿನಕಾಯಿ ಅಂತ ತಂದ್ಕೊಡೆ. ಒಂದ್ ಕೊಡ್ಬಿಟ್ಟಕ್ಕ ಸಾಕು ಪೂಜೆಗೆ. ಚಂದಾಗಿರೋದು ಪೂಜೆ ಮಾಡು. ಒಂದ್ ಒಡೆಯಕ್ ಬೇಕು. ಒಂದ್ ಅಂತಿದ್ರೆ ಎರಡೇ ತಕೊಂಡೋಗಿ. ಅವೇ ತೆಂಗಿನಕಾಯಿ ತಂದಿದ್ದೀವಿ. ಹಂಗಾರಿಂದ ನೆಂಟ್ರು ಯಾವಾಗ ಬರೋದೆಲ್ಲನು ಇನ್ನೇನು ಈಗ್ಲಾಗ ಬೀಗ್ತಿ ಹಿಡ್ಕೊಂತಾರೆ. ಬರ್ತೀನಿ ಅಂತ ಹೇಳಿದ್ರು. ಸಾಯಂಕಾಲ ಕಡೆಯಿಂದಾನೆ ಬಾ ಅಂತ ಹೇಳಿದೀನಿ. ಬರ್ಲಿಲ್ಲ ಅಮ್ಮ. ಅದ್ಯಾಕ ಏನ ಕೆಲಸ ಐತೆ ಅನ್ಕೊಂಡು ಬೆಳಗಿನ ಜಾವಕ್ಕೆ ಬರ್ತೀನಿ ಅಂದ್ರು. ಹೊರಟವ್ರು ಏನೋ ಇವಾಗ. ಒಳಗೆಲ್ಲ ಏನ್ ಮಾಡ್ತಾರೋ ನೋಡ್ತೀನಿ ತಡಿಯಮ್ಮ. ನೀ ಯಾತ್ರದ್ ಮಾಡ್ತಾಳೆ ಅವಳು. ಜಾನ್ಕಮ್ಮ ಬೇಳೆ ಬೇಯಾಕವಳೆ. ಕಾಯಿ ತುರ್ಕೊಂತಿದ್ಲು ಬೆಲ್ಲ ಎಲ್ಲ ಕುಟ್ಕೊಂಡು. ಲೇ ಪುಟ್ಟಮ್ಮಿ ಒಂದ್ 5 ನಿಮಿಷ ಹಿಂಗ್ ಹೋಗಂಗ್ ಬಂದ್ಬಿಡ್ತೀನಿ ತಡಿ. ಯಪ್ಪ ಸ್ವಾಮಿ ಎಲ್ಗೂ ಹೋಗ್ಬೇಡ ನೀನು. ಬರ್ತೀನಿ ಅಂತ ಹೋಗ. ಹಳ್ಳಿ ಕಟ್ಟೆಗ ದುಡ್ಡನ್ನ ಆಡ್ಕೊಂಡ್ ಕುಕ್ಕಂತಾರ. ಅಲ್ಲೋಗ ಆಡ್ಕೊಂಡ್ ಕುಕ್ಕಂತಿ. ನೀನ್ ನೋಡ್ಕೊಂಡ್ ಕುಕ್ಕಂತಿ. ಜೋಬ್ನಾಗ ದುಡ್ಡಿಲ್ಲ ಅಂತ ಹೇಳ್ತಿರ್ತಿ. ಎತ್ಲು ಹೋಗ್ಬೇಡ ನೀನು. ಸುಮ್ಕಿರ್ ಮಂತಾಗೆ. ನಮ್ಮ ಅಪ್ಪಣೆ ನಾನು ಆಡಕ್ ಹೋಗಲ್ವೇ? ಸುಮ್ಮನೆ ನೋಡ್ತೀನಿ ಅಷ್ಟೇನೆ. ಜನ ಎಲ್ಲ ಸೇರ್ಕೊಂಡು ನೋಡಿ ಹೆಂಗ್ ಕೇವಕೆ ಆಗ್ತವ್ರೆ. ಹೋಗಿ ನೋಡ್ಕೊ ಬರ್ತೀನಿ. ಬಿರಿನ್ ಬರ್ಬೇಕು. ರಪ್ನ ಅಂತ ನೆಂಟ್ರು ಬರ್ತಾರ. ಮಂತ ಕೆಲ್ಸ ಏನೋ ಅದು ಇದು ಇಲ್ಲ ಅಂದ್ರೆ ಅವ್ರ ಎದುರುಗ್ ನಾನು ನೋಡು. ಆಮೇಲೆ ರೇಗಾಡ್ಬಿಡ್ತೀನಿ ಹೇಳಿದೀನಿ. ಹ್ಞೂ ಆಯ್ತು ಗೊತ್ತು. ಸುಮ್ಕಿರ್ಲೆ ಪುಟ್ಟಮ್ಮಿ.